ಕೆಲವೊಮ್ಮೆ ನಾವು ಅಂದುಕೊಂಡಿರದ ಅತೀ ಸಾಮಾನ್ಯ ವಸ್ತುಗಳಲ್ಲೇ ಅಸಾಧಾರಣವಾದ ಕಥೆಗಳು ಸಿಗ್ತವೆ. ನಮಗೂ ಅಂಥದ್ದೇ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ. ಇದು ಭಾರತದ SSLC ಪರೀಕ್ಷೆಗೆ ತಯಾರಾಗಲು ಬಳಸುವ ಒಂದು ಸ್ಟಡಿ ಗೈಡ್ನ ಒಂದೇ ಒಂದು ಪುಟ. ಈ ಒಂದೇ ಪುಟದಲ್ಲಿ ಎಷ್ಟೊಂದು ಜ್ಞಾನವನ್ನು ಹಿಡಿದಿಟ್ಟಿದ್ದಾರೆ ಅನ್ನೋದನ್ನ ಬನ್ನಿ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ಈ ಪುಟದ ಮೇಲಿರೋದನ್ನ ಒಮ್ಮೆ ಗಮನಿಸಿ. ಮಾರ್ಚ್ 18, ಪರೀಕ್ಷೆಗೆ ಇನ್ನೂ 73 ದಿನಗಳು ಅಷ್ಟೇ ಬಾಕಿ. ಈ ಸಂಖ್ಯೆಗಳ ಜೊತೆಲೇ ಒಂದು ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಆದ ಮೆಸೇಜ್ ಇದೆ. ನೆವರ್ ಲೂಸ್ ಹೋಪ್, ಭರವಸೆಯನ್ನ ಮಾತ್ರ ಕಳೆದುಕೊಳ್ಬೇಡಿ ಅಂತ. ಇದು ಕೇವಲ ಒಂದು ಸ್ಟಡಿ ನೋಟ್ಸ್ ಅಷ್ಟೇ ಅಲ್ಲ, ಇದೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆ, ಅವರ ಮೇಲಿನ ಒತ್ತಡ ಮತ್ತೆ ಅವರ ಕನಸುಗಳ ಒಂದು ಪ್ರತಿಬಿಂಬ ಅಲ್ವಾ? ಈ ಪುಟದಲ್ಲಿ ನಮ್ಮ ಕಣ್ಣಿಗೆ ಬೀಳೋ ಮೊದಲ ವಿಷಯ ಅಂದ್ರೆ ಭೌತಶಾಸ್ತ್ರ. ಹಾಗಿದ್ರೆ ನಮ್ಮ ಈ ಜ್ಞಾನದ ಪಜಲ್ನ ಮೊದಲ ತುಣುಕನ್ನ ಇಲ್ಲಿಂದಲೇ ಶುರು ಮಾಡೋಣ. ಪ್ರಶ್ನೆ ತುಂಬಾನೇ ನೇರವಾಗಿದೆ ಅಲ್ವಾ? ನಮ್ಮೆಲ್ಲರ ಮನೆಗಳಲ್ಲೋ ಟಿವಿ, ಫ್ರಿಡ್ಜ್ ಹೀಗೆ ಎಷ್ಟೊಂದು ಎಲೆಕ್ಟ್ರಿಕಲ್ ಉಪಕರಣಗಳಿವೆ. ಅವುಗಳನ್ನು ರಕ್ಷಿಸೋದಕ್ಕೆ ಈ ಫ್ಯೂಸ್ ನಿಜವಾಗ್ಲೂ ಎಷ್ಟು ಮುಖ್ಯ? ಇದರ ಹಿಂದಿರೋ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಉತ್ತರ ಇಲ್ಲಿದೆ ನೋಡಿ. ಫ್ಯೂಸ್ ಅನ್ನೋದು ನಮ್ಮ ಮನೆ ಉಪಕರಣಗಳಿಗೆ ಒಂಥರ ಬಾಡಿಗಾರ್ಡ್ ಇದ್ದ ಹಾಗೆ. ಅಂದ್ರೆ ಕರೆಂಟ್ ಏನಾದ್ರೂ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆದ್ರೆ ಫ್ಯೂಸ್ ಒಳಗಿರೋ ಒಂದು ಸಣ್ಣ ತಂತಿ ಬಿಸಿಯಾಗಿ ಪಟ್ಟಂತ ಕರಗಿ ಹೋಗುತ್ತೆ. ಆಗ ಸರ್ಕ್ಯೂಟ್ ಕಟ್ಟಾಗಿ ಉಪಕರಣಗಳಿಗೆ ಕರೆಂಟ್ ಹೋಗೋದೇ ನಿಲ್ಲುತ್ತೆ. ಇದು ನೋಡೋಕೆ ಸಿಂಪಲ್ ಅನ್ಸಿದ್ರೂ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ದೊಡ್ಡ ಹಾನಿಯಿಂದ ಕಾಪಾಡುತ್ತೆ. ಸರಿ, ಈಗ ಫಿಸಿಕ್ಸ್ನ ಎಲೆಕ್ಟ್ರಿಸಿಟಿ ಪ್ರಪಂಚದಿಂದ ರಸಾಯನಶಾಸ್ತ್ರದ ಮ್ಯಾಜಿಕಲ್ ಜಗತ್ತಿಗೆ ಹೋಗೋಣ. ಇಲ್ಲಿ ಅಣುಗಳು ಹೇಗೆ ವರ್ತಿಸ್ತವೆ ಅಂತ ನೋಡೋಣ. ಓಹ್, ಇದು ನಮ್ಮೆಲ್ಲರಿಗೂ ನೆನ್ಪಿರ್ಬೋದು ಅಲ್ವಾ? ಸ್ಕೂಲ್ ಲ್ಯಾಬಲ್ಲಿ ಮಾಡಿರೋ ಒಂದು ಕ್ಲಾಸಿಕ್ ಎಕ್ಸ್ಪೆರಿಮೆಂಟ್. ಒಂದು ಮೊಳೆಯನ್ನ ದ್ರಾವಣದಲ್ಲಿ ಹಾಕಿದ ತಕ್ಷಣ ಬಣ್ಣ ಬದಲಾಗೋದನ್ನ ನೋಡಿ ನಾವೆಲ್ಲ ಆಶ್ಚರ್ಯಪಟ್ಟಿದ್ದೀವಿ. ಆದ್ರೆ ಅದರ ಹಿಂದಿರೋ ರಹಸ್ಯವಾದ್ರೂ ಏನು? ನೋಡಿ, ಇಲ್ಲಿ ನಡೀತಿರೋದು ಒಂದು ರೀತಿ ಕೆಮಿಕಲ್ ಪವರ್ ಗೇಮ್. ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ರಿಯಾಕ್ಟಿವ್, ಅಂದ್ರೆ ಹೆಚ್ಚು ಪವರ್ಫುಲ್. ಹಾಗಾಗಿ ಅದು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹೋದ ತಕ್ಷಣ ತಾಮ್ರವನ್ನ ಆಚೆ ತಳ್ಳಿ ತಾನೇ ಅದರ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಇದೇ ರಾಸಾಯನಿಕ ಬದಲಾವಣೆಯಿಂದಾಗಿ ನೀಲಿ ಬಣ್ಣದ ದ್ರಾವಣ ತಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ವಾವ್! ಈಗ ಇದನ್ನ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಇಲ್ಲಿ 2 ಬೇರೆ ಬೇರೆ ಅಣುಗಳ ರಚನೆಗಳಿವೆ. ಒಂದು ಸಾರಜನಕ, ಇನ್ನೊಂದು ಪ್ರೋಪೇನ್. ನೋಡಕ್ಕೆ ಇವು ಬರೀ ಚುಕ್ಕಿ ಮತ್ತು ಗೆರೆಗಳ ಥರ ಕಾಣ್ಬೋದು, ಆದ್ರೆ ಪರಮಾಣುಗಳು ಒಂದಕ್ಕೊಂದು ಹೇಗೆ ಅಂಟ್ಕೊಂಡಿವೆ ಅನ್ನೋ ಸೀಕ್ರೆಟ್ ಇವುಗಳಲ್ಲೇ ಅಡಗಿದೆ. ಈ ಚುಕ್ಕಿ ರಚನೆಗಳು ಅಂದ್ರೆ ಡಾಟ್ ಸ್ಟ್ರಕ್ಚರ್ಸ್ ಕಣ್ಣಿಗೆ ಕಾಣಿಸ್ದೇ ಇರೋ ಬಾಂಡ್ಸನ್ನ ನೋಡಕ್ಕೆ ಒಂದು ಅದ್ಭುತವಾದ ದಾರಿ. ಸಾರಜನಕದಲ್ಲಿ 2 ಪರಮಾಣುಗಳ ನಡುವೆ ಟ್ರಿಪಲ್ ಬಾಂಡ್ ಇದೆ. ಅಂದ್ರೆ 3 ಜೋಡಿ ಎಲೆಕ್ಟ್ರಾನ್ಗಳು ಅವೆರಡನ್ನ ಗಟ್ಟಿಯಾಗಿ ಹಿಡಿದುಕೊಂಡಿವೆ. ಇದೇ ಕಾರಣಕ್ಕೆ ಸಾರಜನಕ ಗ್ಯಾಸ್ ತುಂಬಾನೇ ಸ್ಟೇಬಲ್ ಆಗಿರುತ್ತೆ. ಅದೇ ಪ್ರೊಪೈನ್ನಲ್ಲಿ ಸಿಂಗಲ್ ಮತ್ತು ಟ್ರಿಪಲ್ ಬಾಂಡ್ಗಳ ಮಿಶ್ರಣವಿದೆ. ಇದು ಅದಕ್ಕೆ ಬೇರೆದೇ ಆದ ಕೆಮಿಕಲ್ ಗುಣಗಳನ್ನ ಕೊಡುತ್ತೆ. ಇಲ್ಲಿದೆ ನೋಡಿ ಕೆಮಿಸ್ಟ್ರಿಯಿಂದ ಇನ್ನೊಂದು ಚಾಲೆಂಜ್. ಒಬ್ಬ ವಿದ್ಯಾರ್ಥಿ ಈ ಚಿತ್ರವನ್ನು ನೋಡಿ ಇಲ್ಲಿ ಯಾವ ಪ್ರಾಸೆಸ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದಂತರ ಒಂದು ದೃಶ್ಯ ಒಗಟು ಇದ್ದ ಹಾಗೆ. ಸರಿ, ಈ ಚಿತ್ರವನ್ನ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿ ನೋಡೋಣ. ಮೊದಲು ಒಂದು ಮೆಟಲ್ ಪೀಸನ್ನ ಚೆನ್ನಾಗಿ ಬಿಸಿ ಮಾಡಲಾಗುತ್ತೆ. ಆಮೇಲೆ ಅದರ ಮೇಲೆ ನೀರಿನ ಹಬೆಯನ್ನ ಪಾಸ್ ಮಾಡಲಾಗುತ್ತೆ. ಆಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದು ಗ್ಯಾಸ್ ಹೊರಬರುತ್ತೆ. ಕೊನೆಗೆ ಆ ಗ್ಯಾಸನ್ನ ಒಂದು ಟ್ಯೂಬ್ ಮೂಲಕ ಕಲೆಕ್ಟ್ ಮಾಡಲಾಗುತ್ತೆ. ನೋಡಿ, ಒಂದು ಕಾಂಪ್ಲೆಕ್ಸ್ ಪ್ರಯೋಗವನ್ನ 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ವಿವರಿಸಿದ್ದಾರೆ. ಓಕೆ, ಇಷ್ಟೊತ್ತು ನಾವು ಭೌತಿಕ ಮತ್ತು ರಾಸಾಯನಿಕ ಪ್ರಪಂಚದ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ದೇಹದ ಒಳಗೆ ಒಂದು ಸಣ್ಣ ಟೂರ್ ಹೋಗ್ಬರೋಣ. ನಮ್ಮ ದೇಹದ ಕಂಟ್ರೋಲ್ ಸಿಸ್ಟಮ್ಸ್ ಬಗ್ಗೆ ತಿಳಿಯೋಣ. ನಮ್ಮ ಮೆದುಳಿನ 2 ಇಂಪಾರ್ಟೆಂಟ್ ಭಾಗಗಳಾದ ಮೆಡುಲಾ ಮತ್ತು ಸೆರಿಬೆಲ್ಲಮ್, ಇವೆರಡರ ವ್ಯತ್ಯಾಸವನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಮೆಡ್ಯುಲಾ ಅನ್ನೋದು ನಮ್ಮ ದೇಹದ ಆಟೋ ಪೈಲಟ್ ಇದ್ದ ಹಾಗೆ. ಉಸಿರಾಟ, ಬ್ಲಡ್ ಪ್ರೆಷರ್ ಇವನ್ನೆಲ್ಲ ನಾವು ಯೋಚನೆ ಮಾಡದೆಯೇ ಅದು ನೋಡ್ಕೊಳ್ಳುತ್ತೆ. ಆದರೆ ಸೆರಿಬೆಲ್ಲಮ್ ಇದು ಮ್ಯಾನ್ಯುವಲ್ ಕಂಟ್ರೋಲ್. ನಾವು ನಡೆಯೋದು, ಬರೆಯೋದು, ಈ ಥರದ ಕೆಲಸಗಳಿಗೆ ಬೇಕಾದ ನಿಖರತೆ ಮತ್ತು ಬ್ಯಾಲೆನ್ಸ್ ಕೊಡೋದೇ ಇದು. ಆದರೆ ದೇಹದ ಕಂಟ್ರೋಲ್ ಅಂದ್ರೆ ಬರೀ ನರಮಂಡಲ ಅಂದ್ರೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಅಷ್ಟೇ ಅಲ್ಲ. ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಕೆಮಿಕಲ್ ಮೆಸೇಜಿಂಗ್ ಸಿಸ್ಟಮ್ ಕೂಡ ಇದೆ. ಅದನ್ನೇ ನಾವು ಹಾರ್ಮೋನ್ಗಳು ಅಂತ ಕರೆಯೋದು. ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಈ ಲಿಸ್ಟನ್ನ ಒಮ್ಮೆ ನೋಡಿ. ನಮ್ಮ ದೇಹದೊಳಗೆ ಎಂಥ ಒಂದು ಅದ್ಭುತ ಕೆಮಿಕಲ್ ಸಂಭಾಷಣೆ ನಡೀತಿರುತ್ತಲ್ವಾ. ಉದಾಹರಣೆಗೆ ಅಡ್ರೀನಲ್ ಹಾರ್ಮೋನ್ ನಮ್ಮನ್ನ ಎಮರ್ಜೆನ್ಸಿಗಳಿಗೆ ರೆಡಿ ಮಾಡಿದ್ರೆ, ಇನ್ಸುಲಿನ್ ನಾವು ತಿಂದ ಸಿಹಿಯನ್ನ ಕಂಟ್ರೋಲ್ ಮಾಡುತ್ತೆ. ಪ್ರತಿಯೊಂದು ಹಾರ್ಮೋನಿಗೂ ತನ್ನದೇ ಆದ ಒಂದು ಸ್ಪೆಸಿಫಿಕ್ ಕೆಲಸ ಇದೆ. ಸರಿ,
ಇಷ್ಟೊತ್ತು ನಾವು ಈ ಪುಟದಲ್ಲಿರೋ ಸೈನ್ಸ್ ಫ್ಯಾಕ್ಟ್ಸ್ ಬಗ್ಗೆ ನೋಡಿದ್ವಿ. ಈಗ ಒಂದು ಹೆಜ್ಜೆ ಹಿಂದೆ ಬಂದು ಈ ಎಲ್ಲದರಿಂದ ನಾವು ಕಲಿಯಬಹುದಾದ ದೊಡ್ಡ ಚಿತ್ರಣ ಏನು ಅಂತ ಯೋಚನೆ ಮಾಡೋಣ. ನೋಡಿ, ನಾವು ಮತ್ತೆ ಈ ಪುಟದ ಅತ್ಯಂತ ಮಾನವೀಯ ಅಂಶಕ್ಕೆ ವಾಪಸ್ ಬಂದಿದ್ವಿ. ಇಷ್ಟೆಲ್ಲ ಕಾಂಪ್ಲೆಕ್ಸ್ ಸೈನ್ಸ್ ಮಧ್ಯೆ ಈ ಒಂದು ಸಿಂಪಲ್ ವಾಕ್ಯ, ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ, ಇದು ನಮಗೆ ನೆನಪಿಸುತ್ತೆ ಜ್ಞಾನವನ್ನ ಹುಡುಕೋ ದಾರಿ ಅನ್ನೋದು ಕೇವಲ ತಲೆಗೆ ಸಂಬಂಧಿಸಿದ್ದಲ್ಲ, ಅದು ಮನಸ್ಸಿಗೂ ಸಂಬಂಧಿಸಿದ್ದು. ಎಷ್ಟೇ ಕಷ್ಟ ಇದ್ರೂ ಭರವಸೆ ನಮ್ಮನ್ನ ಮುಂದೆ ನಡೆಸುತ್ತೆ. ಒಂದೇ ಒಂದು ಪುಟ, ಜಸ್ಟ್ ಒಂದು ಪೇಜ್ನಲ್ಲಿ ಒಬ್ಬ ವಿದ್ಯಾರ್ಥಿ ಇಷ್ಟೆಲ್ಲ ಕಲಿಬೇಕಾಗತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಜ್ಞಾನದ ಬೇರೆ ಬೇರೆ ಶಾಖೆಗಳನ್ನೆಲ್ಲ ಒಂದೇ ಕಡೆ ತಂದಿಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳು ಎದುರಿಸೋ ಬೌದ್ಧಿಕ ಸವಾಲು ಎಷ್ಟು ದೊಡ್ಡದು ಅಂತ ತೋರಿಸುತ್ತೆ. ಹಾಗಿದ್ರೆ ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇವತ್ತಿನ ಕಾಲದಲ್ಲಿ ನಮ್ಮ ಬೆರಳು ತುದಿಯಲ್ಲಿ ಇಡೀ ಪ್ರಪಂಚದ ಮಾಹಿತಿ ಇದೆ. ಗೂಗಲ್ ಮಾಡಿದ್ರೆ ಏನ್ ಬೇಕಾದರೂ ಸಿಗುತ್ತೆ. ಹೀಗಿರುವಾಗ ಈ ರೀತಿ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಒಂದೇ ಪುಟದಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟ ಜ್ಞಾನಕ್ಕೆ ನಿಜವಾಗಿಯೂ ಇನ್ನೂ ಬೆಲೆ ಇದೆಯಾ? ಇದು ಕಲಿಕೆ, ಗಮನ ಮತ್ತು ಶಿಕ್ಷಣದ ಬಗ್ಗೆ ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ.